ನಮಸ್ಕಾರ ಕನ್ನಡಿಗರೇ, ನಾನು ನಿಮ್ಮ ನಾಡಪ್ರಭು ಕೆಂಪೇಗೌಡ. 1537ರಲ್ಲಿ ಒಂದು ಸಣ್ಣ ಮಣ್ಣಿನ ಕೋಟೆ ಕಟ್ಟಿ ಪ್ರತಿಯೊಂದು ಕಸುಬಿಗೂ ಒಂದೊಂದು ಪೇಟೆಗಳನ್ನು ನಿರ್ಮಿಸಿ ನನ್ನ ಮುಂದಿನ ತಲೆಮಾರಿಗಾಗಿ ಈ ಭವ್ಯ ನಗರಕ್ಕೆ ನನ್ನ ಕೈಯಾರೆ ಬುನಾದಿ ಹಾಕಿದೆ. ಬಂಡಿದೇವರು ಎಂಬ ಹೆಸರಿನಲ್ಲಿ ನಮ್ಮ ಹೆಣ್ಣು ಮಕ್ಕಳ ಬೆರಳು ಕತ್ತರಿಸುತ್ತಿದ್ದ ಆ ಕ್ರೂರ ಪದ್ಧತಿ ನನ್ನ ಎದೆಗುಂಡಿಗೆಯನ್ನು ಸುಡುತ್ತಿತ್ತು. ನನ್ನ ತಾಯಂದಿರ ಆ ಕಣ್ಣೀರನ್ನು ಒರೆಸಲು ಆ ಪದ್ಧತಿಯನ್ನು ಬೇರು ಸಮೇತ ಕಿತ್ತೆಸೆದೆ. ನನ್ನ ಒಡಲ ಕುಡಿಗಳಿಗೆ ದಾಹವಾಗಬಾರದು, ರೈತರ ಬೆಳೆ ಒಣಗಬಾರದು ಎಂದು ಹಗಲಿರುಳು ಶ್ರಮಿಸಿ ಕೆಂಪಾಂಬುದಿ, ಧರ್ಮಾಂಬುದಿಯಂತಹ 100 ಕೆರೆಗಳಿಗೆ ನನ್ನ ಬೆವರು ಸುರಿಸಿ ಜೀವ ತುಂಬಿದೆ. ಇದೆಲ್ಲವನ್ನೂ ನಾನು ನಿರ್ಮಿಸಿದ್ದು ನಮ್ಮ ಕನ್ನಡಿಗರಿಗಾಗಿ. ಆದರೆ ಈಗ ಎಲ್ಲಾ ರಾಜ್ಯಗಳ ಜನರು ಬೆಂಗಳೂರಿಗೆ ವಲಸೆ ಬರುತ್ತಿದ್ದಾರೆ ಮತ್ತು ಅದನ್ನು ಬುಡದಿಂದ ತುದಿಯವರೆಗೆ ಹಾಳು ಮಾಡುತ್ತಿದ್ದಾರೆ. ಎಲ್ಲರೂ ಗಮನವಿಟ್ಟು ಕೇಳಿ, ಈ ಹಾನಿಯನ್ನು ಸರಿಪಡಿಸಲು ನಾನು ಬದುಕಿಲ್ಲ. ಈಗ ಇದು ನಿಮ್ಮ ಕೈಯಲ್ಲಿದೆ. ಸುಮ್ಮನೆ ಎಲ್ಲಿಗೆ ಅಂತ ಹೋಗ್ಲಿ, ಸಾಯೋವರೆಗೂ ಇಲ್ಲೇನೆ.